ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ BD ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಕಳೆದ 2 ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆಯ ಕಂತುಗಳು ಸ್ಯಾಂಕ್ಷನ್ ಆಗಿಲ್ಲ. ಇದರಿಂದ ಎಲ್ಲ ಮಹಿಳೆಯರಿಗೂ ಒಂದು ದೊಡ್ಡ ತಲೆನೋವಾಗಿದೆ. ತಿಂಗಳು 2,000 ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗ್ತಿತ್ತು. ಇದರಿಂದ ಮನೆಗೆ ತುಂಬ ಯೂಸ್ ಆಗ್ತಿತ್ತು ಮನೆ ನಡೆಸೋಕ್ಕೆ. ಆದರೆ ಕಳೆದ 2 ತಿಂಗಳಿಂದ ಯಾವುದೇ ರೀತಿ ಕಂತುಗಳು ಸ್ಯಾಂಕ್ಷನ್ ಆಗಿಲ್ಲ. ಇದರಿಂದ ದೊಡ್ಡ ತಲೆನೋವಾಗಿದೆ ಅಂತ ಹೇಳ್ಬೋದು ಮಹಿಳೆಯರಿಗೆ. ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಪೆಂಡಿಂಗ್ ಕಂತುಗಳನ್ನ ಸ್ಯಾಂಕ್ಷನ್ ಮಾಡಬೇಕಂತ ಒಂದು ಸಭೆನ ನಡೆಸಿದ್ದಾರೆ. ಅದು CM ಸಿದ್ದರಾಮಯ್ಯ ಅವ್ರ ಜೊತೆಗೆ ಒಂದು ಸಭೆನ ನಡೆಸಿ ಏನೆಲ್ಲ ಚರ್ಚೆಗಳಾಯಿತು, ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಕಂತುಗಳು ಒಟ್ಟಿಗೆ ಸ್ಯಾಂಕ್ಷನ್ ಆಗುತ್ತಾ ಅಥವಾ 2,000 ಬರುತ್ತಾ, ಅಥವಾ ಪೆಂಡಿಂಗ್ ಕಂತುಗಳು 2,000 + 2,000 ಒಟ್ಟಿಗೆ 4,000 ಜಮಾ ಮಾಡ್ತಾರಾ, ಅಥವಾ ಈ ತಿಂಗಳಿಂದ 2,000 ಕಂಟಿನ್ಯೂ ಆಗುತ್ತಾ ಅಥವಾ ಸ್ಟಾಪ್ ಆಗುತ್ತಾ, ಬ್ಯಾನ್ ಆಗುತ್ತಾ ಗೃಹಲಕ್ಷ್ಮಿ ಯೋಜನೆ, ಎಲ್ಲ ಪ್ರಶ್ನೆಗಳಿಗೂ ಒಂದು ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸಭೆ ನಡೆಸಿ ಏನೆಲ್ಲ ಉತ್ತರ ಕೊಟ್ಟಿದ್ದಾರೆ ಮತ್ತು ಏನೆಲ್ಲ ಸಿಹಿ ಸುದ್ದಿ ಇದೆ ಗೃಹಲಕ್ಷ್ಮಿ ಯೋಜನೆ ಕುರಿತು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಅಲ್ಲಿ ಬರ್ತಾರ ಬೆಲ್ಲೈಕನ್ನ ಜಸ್ಟ್ ಕ್ಲಿಕ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡೋ ಮೂಲಕ ಸಪೋರ್ಟ್ ಮಾಡಿ. ಮತ್ತು ಹಾಗೇನೇ ವಿಡಿಯೋನ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಫ್ರೆಂಡ್ಸ್. ಹಾಗೆ ವಿಡಿಯೋಗೊಂದು ಫಸ್ಟು ಲೈಕ್ ಕೊಡಿ ಫ್ರೆಂಡ್ಸ್. ಇವಾಗ ವಿಡಿಯೋ ವಿಷಯಕ್ಕೆ ಬರೋಣ. ಲೆಟ್ಸ್ ಬಿಗಿನ್ ದ ವಿಡಿಯೋ ಫ್ರೆಂಡ್ಸ್. ಗೃಹಲಕ್ಷ್ಮಿ ಯೋಜನೆ ಕುರಿತು ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಮಹತ್ವದ ಸಭೆನ ನಡೆಸಿದ್ರು. ಅದು CM ಸಿದ್ದರಾಮಯ್ಯ ಅವ್ರ ಜೊತೆಗೆ ಒಂದು ಮಹತ್ವಪೂರ್ಣವಾದ ಒಂದು ಸಭೆನ ನಡೆಸಿ ಏನೆಲ್ಲ ನಮಗೆ ಮಾಹಿತಿ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಅವ್ರು ಏನು ಹೇಳಿದರು ಅಂದರೆ, ಗೃಹಲಕ್ಷ್ಮಿ ಯೋಜನೆ ಸತ್ಯ ನಿತ್ಯ, ಇದು ಯಾವುದೇ ಕಾರಣಕ್ಕೂ ಬಂದಾಗಲ್ಲ ಅನ್ನೋ ಒಂದು ಮಾಹಿತಿನ ಎಲ್ಲ ಮಹಿಳೆಯರಿಗೂ ಕೊಟ್ಟಿದ್ದಾರೆ. ಒಂದು ಬಿಗ್ ಅಪ್ಡೇಟ್ನ, ಇದೊಂದು ಸಿಹಿ ಸುದ್ದಿ, ಗುಡ್ ನ್ಯೂಸ್ ಅಂತ ಹೇಳ್ಬೋದು ಎಲ್ಲ ಮಹಿಳೆಯರಿಗೂ. ತುಂಬ ಜನ ಕಳೆದ 2 ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆ ಹಣ ತಗೊಳ್ಳದೇ ಇದ್ದಿದ್ದರಿಂದ ಬ್ಯಾನ್ ಆಗೋಗಿದೆ, ಸ್ಟಾಪ್ ಆಗಿದೆ ಅಂತ ಎಲ್ಲರ ಮನಸ್ಸಲ್ಲೂ ಇದೇ ಇತ್ತು ಫ್ರೆಂಡ್ಸ್. ಎಲ್ಲ ತಲೆ ಕೆಡಿಸ್ಕೊಂಡಿದ್ರಿ. ಆದ್ದರಿಂದ ಎಲ್ಲ ಮಹಿಳೆಯರಿಗೂ ಒಂದು ಸಿಹಿ ಸುದ್ದಿ ಇದು. ಫಸ್ಟು ಗೃಹಲಕ್ಷ್ಮಿ ಯೋಜನೆ ಇರುತ್ತೆ ಮತ್ತು ಕಂಟಿನ್ಯೂ ಆಗುತ್ತೆ ಅನ್ನೋ ಒಂದು ಮೆಸೇಜ್ನ ಎಲ್ಲ ಮಹಿಳೆಯರಿಗೂ ಕೊಟ್ಟಿದ್ದಾರೆ. ಮತ್ತು ನೆಕ್ಸ್ಟು ಗೃಹಲಕ್ಷ್ಮಿ ಯೋಜನೆ ಕಂತು ಯಾವ ಥರ ಬಿಡುಗಡೆ ಮಾಡ್ತಾರಪ್ಪ, ಕೆಲವರಿಗೆ 2 ತಿಂಗಳಿಂದ ಬಂದಿಲ್ಲ, ಇನ್ನು ಕೆಲವರಿಗೆ 3 ತಿಂಗಳಿಂದ ಬಂದಿಲ್ಲ, ಕೆಲವರಿಗೆ 2 ಕಂತು ಸ್ಯಾಂಕ್ಷನ್ ಆಗಿಲ್ಲ, ಮತ್ತು ಇನ್ನು ಕೆಲವರಿಗೆ 3 ಕಂತುಗಳು ಸ್ಯಾಂಕ್ಷನ್ ಆಗಿಲ್ಲ. ಇದರಿಂದ ತುಂಬ ತಲೆನೋವಾಗಿದೆ. ಈ ತಿಂಗಳೇನಾದ್ರು ಸ್ಯಾಂಕ್ಷನ್ ಮಾಡಿದ್ರೆ ಬರೀ 2,000 ಸ್ಯಾಂಕ್ಷನ್ ಆಗುತ್ತಾ, ಅಥವಾ ಈ ತಿಂಗಳಿಂದ 2,000 ಕಂಟಿನ್ಯೂ ಆಗುತ್ತಾ, ಪೆಂಡಿಂಗ್ ಕಂತುಗಳು ಸ್ಯಾಂಕ್ಷನ್ ಆಗಲ್ವಾ ಅಂತ ಒಂದು ಡೌಟ್ ಇರುತ್ತೆ. ಅಂಥ ಮಹಿಳೆಯರಿಗೆ ಇವಾಗ ನಾನು ಕ್ಲಾರಿಫೈ ಮಾಡಿಕೊಡ್ತೀನಿ ಯಾವ ಥರ ಸ್ಯಾಂಕ್ಷನ್ ಆಗುತ್ತೆ ಗೃಹಲಕ್ಷ್ಮಿ ಯೋಜನೆ ಅಮೌಂಟು, ಯಾವ ಥರ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡ್ತಾರೆ ಅಂತ. ಇವಾಗ ಏನಾದರೂ ನಿಮಗೆ ಕಳೆದ 2 ತಿಂಗಳಿಂದ 2 ಕಂತು 2,000 + 2,000 4,000 ಜಮಾ ಆಗಿಲ್ಲ ಅಂದರೆ ನಿಮಗೆ ಒಟ್ಟಿಗೆ ಈ ತಿಂಗಳು 4,000 ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುತ್ತೆ. ಇದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಫ್ರೆಂಡ್ಸ್. 100ಕ್ಕೆ 100% ನಿಮಗೆ 4,000 ಜಮಾ ಆಗೇ ಆಗುತ್ತೆ. ಮತ್ತು ಹಾಗೆಯೇ ಕೆಲವು ಮಹಿಳೆಯರಿಗೆ 3 ತಿಂಗಳಿಂದ ಬಂದಿರಲ್ಲ ಕಂತುಗಳು. ಅಂಥವ್ರಿಗೆ ಏನಾಗುತ್ತೆ ಅಂದರೆ 2,000 + 2,000 + 2,000 3 ಕಂತು ಸೇರಿ ಟೋಟಲ್ 6,000 ರೂಪಾಯಿ ಬ್ಯಾಂಕ್ ಖಾತೆಗೆ ಜಮಾ ಮಾಡಿಕೊಡ್ತೀನಿ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಒಂದು ಕೊಟ್ಟಿರೋ ಅಪ್ಡೇಟ್ ಆಗಿದೆ ಇದು. ಅವರೇ ಹೇಳಿದ್ದಾರೆ ಸಭೆ ನಡೆಸಿ 6,000 ಸ್ಯಾಂಕ್ಷನ್ ಆಗುತ್ತೆ 3 ಕಂತು ಇದ್ದರೆ. 2 ಕಂತಿದ್ರೆ ನಿಮ್ಗೆ ಎಲ್ರಿಗೂ ಗೊತ್ತಿರೋಂಗೆ 4,000 ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುತ್ತೆ. ಮತ್ತು ಜಮಾ ಮಾಡಿಕೊಡ್ತೀವಿ ಇನ್ನೊಂದು ವಾರದಲ್ಲಿ ಅನ್ನೋ ಒಂದು ಬಿಗ್ ಅಪ್ಡೇಟ್ನ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಈಗಲಾದರೂ ನೀವೇನು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ, ಜಮಾ ಆಗುತ್ತೆ, ಏನು ವರಿ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ. ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೋ ಬರಲ್ವ ಅಂತ ಪೆಂಡಿಂಗ್ ಅಂತೂ ಸೇರಿ ಜಮಾ ಮಾಡಿಕೊಡ್ತೀನಿ ಅಂತ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇನ್ನೊಂದು ವಾರದಲ್ಲಿ ಜಮಾ ಆಗುತ್ತೆ. ಸ್ವತಃ CM ಸಿದ್ದರಾಮಯ್ಯ ಅವರೇ ಕೂಡ ಹೇಳಿದ್ದಾರೆ ಜಮಾ ಮಾಡಿಕೊಡ್ತೀನಿ ಅಂತ. ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಹಣನ ಜಮಾ ಮಾಡೋಕ್ಕೆ. ಯಾವುದೇ ರೀತಿ ವರಿ ಮಾಡ್ಕೋಬೇಡಿ, ಏನೂ ಟೆನ್ಷನ್ ಮಾಡ್ಕೋಬೇಡಿ, ಸ್ಯಾಂಕ್ಷನ್ ಆಗುತ್ತೆ. ಇನ್ನೊಂದು ವಾರ ವೆಯ್ಟ್ ಮಾಡಿ ಫ್ರೆಂಡ್ಸ್. ಮತ್ತು ಇದೇ ಥರ ಬಿಗ್ ಅಪ್ಡೇಟ್ಸ್ಗಳು ನಿಮಗೆ ಡೈಲಿ ಬೇಕು ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಾನು ನಿಮ್ಮನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.